ಹೆರಿಟೇಜ್ ಸಿಟಿ ಮೈಸೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಚಿಕ್ಕ ಗಡಿಯಾರ ಅಂತ ನಾವು ಏನು ಹೇಳ್ತೇವೆ. ಈ ಚಿಕ್ಕ ಗಡಿಯಾರ ಕೆಟ್ಟು ನಿಂತು ಹಲವಾರು ವರ್ಷಗಳು ಕಳೆದಿದ್ದಾವೆ. 5-6 ವರ್ಷಗಳು ಕಳೆದರೂ ಕೂಡ ಆ ಒಂದು ಗಡಿಯಾರವನ್ನು ದುರಸ್ತಿ ಕಾರ್ಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾರೂ ಮುಂದಾಗಿಲ್ಲ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ಸುಮಾರು 1.5 ಶತಮಾನಗಳ ಹಳೆಯದಾದಂಥ ಒಂದು ಗಡಿಯಾರ, ಬ್ರಿಟಿಷ್ ಕಾಲದ ಗಡಿಯಾರ. ಅದರಲ್ಲೂ ಕೂಡ ನಮ್ಮ ಮೈಸೂರಿನ ಚಾಮರಾಜ ಒಡೆಯರವರು, 3ನೇ ಚಾಮರಾಜ ಒಡೆಯರು ಅವರು ಅವತ್ತು ಅಂದಿನ ಕಾಲದ ಭಾರತದ ಏನು ಬ್ರಿಟಿಷ್ ವೈಸ್ರಾಯ್ ಆಗಿದ್ದಂಥ ಲಾರ್ಡ್ ಡಫ್ರಿನ್ ಅವರು ನಮ್ಮ ಮೈಸೂರಿನ ಅರಮನೆಗೆ ಭೇಟಿಯನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅದರ ಜ್ಞಾಪಕಾರ್ಥಕವಾಗಿ ಈ ಒಂದು ಚಿಕ್ಕ ಗಡಿಯಾರವನ್ನು ಚಾಮರಾಜ ಒಡೆಯರವರು ನಿರ್ಮಿಸಿದರು. ಈ ಒಂದು ಗಡಿಯಾರ ಅಂದಿನಿಂದ ಇಂದಿನವರೆಗೂ ಕೂಡ ಸುಮಾರು 1886 ಡಿಸೆಂಬರ್ 1ರಲ್ಲಿ ಈ ಒಂದು ಗಡಿಯಾರವನ್ನು ಒಂದು ಚಿಕ್ಕ ಗಡಿಯಾರ ಆರ್ಚನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆದರೆ ಆ ಒಂದು ಆರ್ಚನ್ನು ನಿರ್ವಹಣೆ ಮಾಡೋದರಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿರ್ಬೋದು, ಸ್ಥಳೀಯ ಜಿಲ್ಲಾಡಳಿತ, ಸ್ಥಳೀಯ ಪಾಲಿಕೆ ಇರ್ಬೋದು, ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಒಂದು ಗಡಿಯಾರ ಕೆಟ್ಟು ನಿಂತು 8 ವರ್ಷಗಳಾಗಿದ್ದಾವೆ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಹಿತಿಗಳು ಸಿಕ್ಕಿರ್ತಕ್ಕಂಥದ್ದು. ಆದರೆ ಅದನ್ನು ಸರಿಪಡಿಸುವಂಥ ಗೊಜ್ಜಿಗೆ ಯಾರೂ ಕೂಡ ಹೋಗಿಲ್ಲ. ಏಕೆಂತ ಹೇಳಿದ್ರೆ ಈ ಒಂದು ಗಡಿಯಾರ KR ಸರ್ಕಲ್ ಪಕ್ಕದಲ್ಲೇ ನೆರವಿನಲ್ಲಿ ದೇವರಾಜ ಮಾರ್ಕೆಟ್ ಏನಿದೆ, ಆ ದೇವರಾಜ ಮಾರ್ಕೆಟ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಸಹಸ್ರಾರು ಜನರು ಬಂದು ಇಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು. ದಿನನಿತ್ಯದ ತರಕಾರಿಗಳು, ದಿನನಿತ್ಯದ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಹೋಗುವಂಥ ಜನಸಾಮಾನ್ಯರು ಹಳ್ಳಿಗಳಿಂದ ಬರ್ತಾರೆ. ಆ ಒಂದು ಹಳೆಯ ಕಾಲದಲ್ಲಿ ಆ ಒಂದು ಸಮಯ ನೋಡಲಿಕ್ಕೂ ಕೂಡ ಗಡಿಯಾರವೂ ಕೂಡ ಕೈಗಳಲ್ಲಿ ಇರ್ತಿರಲಿಲ್ಲ. ಈಗ ಅಂಥ ಸಂದರ್ಭದಲ್ಲಿ ಸುಮಾರು 1886ರಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೊಡ್ಡ ಗಡಿಯಾರಕ್ಕಿಂತಲೂ ಕೂಡ ಹಳೆಯದಾದ ಈ ಒಂದು ಚಿಕ್ಕ ಗಡಿಯಾರ ತುಂಬ ಐತಿಹಾಸಿಕ ಒಂದು ಸಾಕ್ಷಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಗಡಿಯಾರ ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿಲ್ಲ, ಚಲಾವಣೆಯಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರ ಈಗ ಒಂದಷ್ಟು ಆಗ್ರಹವೂ ಕೂಡ ಆಗಿರ್ತಕ್ಕಂಥದ್ದು. ಇದನ್ನು ಅಂದರೆ ಐತಿಹಾಸಿಕವಾದಂಥ ಈ ಒಂದು ಇತಿಹಾಸವನ್ನು ಸಾರುವಂಥ ಈ ಚಿಕ್ಕ ಗಡಿಯಾರವನ್ನು ದುರಸ್ತಿಯನ್ನು ಸಂಬಂಧಪಟ್ಟಂಥ ಪಾಲಿಕೆ ಅಧಿಕಾರಿಗಳು ಮಾಡಿಸ್ಬೇಕು ಅಂತಕ್ಕಂಥದ್ದು ಸಾಕಷ್ಟು ಜನರು ಕೂಡ ಈಗಾಗಲೇ ಹೇಳ್ತಕ್ಕಂಥದ್ದು. ಆದರೆ ಈಗ ಸದ್ಯಕ್ಕೆ ನಾವು ನೋಡ್ಬೋದು, ಅದು ನಿಂತು ಹಲವಾರು ವರ್ಷಗಳು ಕಳೆದರೂ ಕೂಡ ಯಾರು ಅದರ ದುರಸ್ತಿ ಕಾರ್ಯವನ್ನು ಮಾಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದಷ್ಟು ಕಾಳಜಿಯನ್ನು ಕೂಡ ವಹಿಸ್ತಾ ಇಲ್ಲ. ಜೊತೆಗೆ ಶಕ್ತಿಯು ಕೂಡ ಅಲ್ಲಿ ಇಚ್ಛಾಶಕ್ತಿಯ ಕೊರತೆಯೂ ಕೂಡ ಇರತಕ್ಕಂಥದ್ದು. ಹಾಗಾಗಿ ಏನೀಗ ಶತಮಾನಗಳ ಇತಿಹಾಸವನ್ನು ಸಾರುವಂಥ ನಮ್ಮ ಮೈಸೂರಿನ ಪಾರಂಪರಿಕ ನಗರಿ ಅಂತ ಏನು ಕರೆಸ್ಕೊಳ್ತದೆ, ಈ ಪಾರಂಪರಿಕ ನಗರಿಗೆ ಈ ಚಿಕ್ಕ ಗಡಿಯಾರ ಕಳಸಪ್ರಾಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಗಡಿಯಾರ ದುರಸ್ತಿಗೊಂಡಿರ್ತಕ್ಕಂಥದ್ದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೂಡಲೇ ಸರಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ರಾಜ್ಯಧರ್ಮ ವಾಹಿನಿಯ ಕಳಕಳಿ. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ರಾಜೇಶ್, ರಾಜ್ಯಧರ್ಮ TV, ಮೈಸೂರು.